ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. HD ಕುಮಾರಸ್ವಾಮಿ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಮಧ್ಯೆ ವಾಚ್ ವಾರ್ ಜೋರಾಗಿದೆ. ಸಿಎಂ ಆಗಿದ್ದಾಗ 62 ಬ್ರಾಂಡೆಡ್ ವಾಚ್ಗಳನ್ನ ಧರಿಸಿದ್ರು. ಈಗ HMT ವಾಚ್ ಹಾಕೊಂಡು ಬಂದ್ರೆ ಏನ್ ಹೇಳೋದು? ಪ್ರದೀಪ್ ಈಶ್ವರ್ ಅವರ ಪ್ರಶ್ನೆ. ನನ್ನ ಟ್ರಸ್ಟ್ಗೆ ಹಣ ಹೇಗ್ ಬಂತು ಅಂತ ಕೇಳಿದ್ದಕ್ಕೆ ಡಾಕ್ಯುಮೆಂಟ್ ಬಿಸಾಕಿದ್ದೇನೆ. ನೀವು 32 ಎಕರೆ ಹೇಗ್ ಬಂತು ಅಂತ ನನ್ನ ಮುಖದ ಮೇಲೆ ದಾಖಲೆಗಳನ್ನ ಬಿಸಾಕಿ ನೋಡೋಣ. ನನ್ನ ತೋಟದ ಬದನೆಕಾಯಿಯನ್ನ 500 ರೂಪಾಯಿಗೆ ಕೆಜಿ ಮಾರಿದ್ದೇನೆ ಅಂತ ಹೇಳಿ ನೋಡೋಣ. 2000 ರೂಪಾಯಿಗೆ ಕೆಜಿ ಟೊಮ್ಯಾಟೊ ಮಾರಿದ್ದೇನೆ ಅಂತ ಹೇಳಿ. ಮೊದಲು ನಿಮ್ಮ ಜಮೀನಿನ ದಾಖಲೆ ಕೊಡಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಆಗ್ರಹಿಸಿದ್ದಾರೆ. ನಾನು ಹೆಂಗೋ ನನ್ನ ಅಕಾಡೆಮಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಟ್ಟಿದ್ದೇನೆ. ನೀವು ಕೂಡ ನಿಮ್ಮ 32 ಎಕರೆ ದಾಖಲೆ, ಅದ್ರ ಬಗ್ಗೆ ದಾಖಲೆ ಕೊಡಿ. ಏನ್ ಮಾರ್ಬಿಟ್ಟ ಜಮೀನನ್ನ ನೀವು ಖರೀದಿಸಿದ್ರಿ ಅಂತ. ಇಲ್ಲಿ ಅದು ಎಂತದ ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರೋ ನೆನ್ನೆ ಹೇಳ್ಕೊಂಡವ್ರೆ. ಇಲ್ಲಿ ಸ್ವಲ್ಪ ಒಂಚೂರು ನೋಡಿ ಯಾವ ವಾಚ್ ಅಂತೇಳಿ, ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಬಂದು ಯಾರನ್ನಾದ್ರೂ ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡು ಹೋಗಿ ಕೇಳಿ. ವಿಡಿಯೋ ರಿಲೀಸ್ ಮಾಡಿದ್ದೀನಿ. ಅವ್ರು CM ಆಗಿದ್ದಾಗ ಕಟ್ಟಿರೋ ಎಲ್ಲಾ ವಾಚ್ಗಳದ್ದು ಒಂದು ವಿಡಿಯೋ ಮೀಡಿಯಾ ಅವ್ರಿಗೆ ಹಾಕಿದ್ದೀನಿ. ಅವ್ರ ಗೋಲ್ಡ್ ಕಲರ್ ವಾಚು ಎಲ್ಲ ಅವ್ರು ಕಟ್ಟಿದಾರಲ್ಲ. ಈಗ ಅಲಿಗೇಷನ್ ಬಂದಿದ ತಕ್ಷಣ ಯಾವುದೋ HMT ವಾಚ್ ಕಟ್ಕೊಂಡ್ ಬಂದ್ಬಿಟ್ರೆ ನಾನು ಇವಾಗ ಕಟ್ಟಿದೆ ಅಂತ. ನೀವು CM ಆಗಿದ್ದಾಗ 62 ವಾಚ್ ಕಟ್ಟಿದ್ರಿ ಅಂತ ನಾನು ಫೋಟೋಗಳು ರಿಲೀಸ್ ಮಾಡಿದ್ದೀನಿ ಮೀಡಿಯಾ ಗ್ರೂಪ್ಗೆ. ಅವ್ರು ಕಟ್ಟಿರೋ ಬೇರೆ ಬೇರೆ ವಾಚ್ಗಳು. ಕುಮಾರಣ್ಣ ಅವ್ರಿಗೆ ವಾಚ್ಗಳ ಬಗ್ಗೆ ಒಂದು ಅಂದ್ರೆ ವಾಚ್ ಬೇರೆ ಬೇರೆ ತರ ವಾಚ್ ಕಟ್ಟೋದು ಅವ್ರಿಗೆ ಅಭ್ಯಾಸ, ಅದನ್ನ ಪ್ರಸ್ತಾಪಿಸಿದ್ದೀನಿ. ನೋಡಿ ಕುಮಾರಣ್ಣ, ನೀವು ನನಗೆ ಟ್ರಸ್ಟ್ಗೆ ಹೆಂಗ್ ಬಂತು ಅಂತ ನಾನು ಕೇಳಿದಾಗ ನಾನು ಡಾಕ್ಯುಮೆಂಟ್ ಬಿಸಾಕಿದ್ನಲ್ಲ, ನೀವು ಆ 32 ಎಕರೆ ಅಲ್ಲಿ ಹೆಂಗ್ ಬಂತು ಅಂತ ನನ್ನ ಮುಖದ ಮೇಲೆ ಬಿಸಾಕ್ಬಿಡಿ. ಪ್ರದೀಪ್ ತಗೊಳ್ಳೋ 32 ಎಕರೆ ತಗೋ, ನಮ್ಮ ತೋಟದಲ್ಲಿ ಬದನೆಕಾಯಿ ಮಾರಿ ತೆಗೆದೆ. ಬದನೆಕಾಯಿ 500 ರೂಪಾಯಿ ಕೆಜಿ, ನಮ್ಮ ತೋಟದ್ದು ಬೇರೆ ಕಡೆ 20 ರೂಪಾಯಿ ಕೆಜಿ ಅಷ್ಟೇ. ನೋಡಿ ಇಂಥ ಬದನೆಕಾಯಿ ಮಾರಿ ನಾನು ತಗೊಂಡೆ 32 ಎಕರೆ. ಬಿಸಾಕಣ, ನಾನು ಮತ್ತೆ ನಿಮ್ಮನ್ನು ಪ್ರಶ್ನೆ ಮಾಡಂಗೇನಿದೆ? ಇಲ್ಲ ನಾನು ಟೊಮೊಟೊ ಬೆಳೆದೆ, ಬೇರೆ ಟೊಮೊಟೊ 20 ರೂಪಾಯಿ ಕೆಜಿ, ನಮ್ದು 2000 ರೂಪಾಯಿ ಕೆಜಿ. ಬಿಸಾಕಣ. ಈಗ ನಾನು ಬಿಸಾಕದ್ನಲ್ವಾ, ನನ್ಗೆ ಹೆಂಗ್ ಬಂದು CSI ಅಂತ ಡಾಕ್ಯುಮೆಂಟ್ ಕೊಟ್ಟನಲ್ಲ, ನೀನು 32 ಎಕರೆಗೆ ಸೋರ್ಸ್ ಕೊಟ್ಬಿಟ್ರೆ ಮುಗೀತಲ್ಲ ಕುಮಾರಣ್ಣ. ಮತ್ತೆ ಇನ್ನೊಂದು ರವಿ ಕುಮಾರಣ್ಣ ಅವ್ರು ಹೇಳಿದ್ದಾರೆ, ಕುಮಾರಣ್ಣ ಅವ್ರ ಮನೆಗೆ ವಾಚ್ಮ್ಯಾನ್ ಆಗು ಅಂತ. ನೋಡಿ, ಕುಮಾರಸ್ವಾಮಿ ಅವರು ದೊಡ್ಡವರು. ಕುಮಾರಣ್ಣ ನನ್ನನ್ನು ಬಯಸೋದಾದ್ರೆ, ಪ್ರದೀಪ್ ಈಶ್ವರ್ ನನ್ನ ಮನೆ ವಾಚ್ಮ್ಯಾನ್ ಆಗು ಅಂದ್ರೆ ಅವ್ರ ಮನೆ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಬಯಸ್ತೀನಿ. ಅದ್ರಲ್ಲಿ ತಪ್ಪೇನಿದೆ? ಕುಮಾರಣ್ಣ CM, ಅವ್ರ ತಂದೆಯವರು PM, ಅದರಲ್ಲಿ ಏನಿದೆ? ಇದು ನನ್ನ ಅಭಿಪ್ರಾಯ ಸರ್.